ಯೋಚನೆನೇ ಮನುಷ್ಯನ ಸಮಸ್ಯೆ, ಒಪ್ಕೋಬೋದಾ? ಹೌದು ಗುರುಜಿ. ಹಾಂ, ಇದು ಮಾಡಬಾರ್ದು ಅಂದರೆ ಈ ವಿಷಯ ತಿಳ್ಕೋಬೇಕು. ಈ ಯೋಚನೆ ಮಾಡೋರಿಗೆ ಭಗವಂತ ಸೈಡ್ಗೆ ಹಾಕ್ಬಿಡ್ತಾನಂತೆ. ಇವನಿಗೇನು ಅರ್ಥನೇ ಆಗಿಲ್ಲ, ಏನು ಒಳ್ಳೇದು ಮಾಡಿದ್ರೇನು ಕೆಟ್ಟದ್ದು ಮಾಡಿದ್ರೇನು ಅಂತ ಸೈಡ್ಗೆ ಹಾಕ್ಬಿಡ್ತಾನಂತೆ. ಹಾಕಲ್ಲ ಅನ್ಕೊಳ್ಳೋಣ. ದೇವ್ರು ನೀನು ಏನು ಮಾಡಿದ್ರು ಸೈಡ್ಗೆ ಹಾಕಲ್ಲ, ಇಲ್ಲಾಂದರೆ ನಾವು ದೇವ್ರಂತ ಒಪ್ಕೋತಾನೆ ಇರಲಿಲ್ಲ. ಹಾಗಾಗಿ ಎಲ್ಲವೂ ಪ್ರಶ್ನೆ ಉತ್ತರ ಎಲ್ಲ ನಮ್ಮದೇ, ಆದರೆ ಹೇಳೋದು ಮಾತ್ರ ದೇವ್ರ ಮೇಲೆ. ಈ ದೇವ್ರ ಮೇಲೆ ಹೇಳ್ತಕ್ಕಂತಹ ಒಂದು ಕೆಟ್ಟ ಚಾಳಿ ಹೋಗಬೇಕಂದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಾದಂಥ ವಿಷಯಕ್ಕೆ ಬರೋದೇ ಆದರೆ ಅದಕ್ಕೆ ಒಂದು ವಿಷಯ ಬರುತ್ತೆ. ಒಂದು ಮಗು ಬಗ್ಗೆ ಒಂದು ತಾಯಿ ಏನಾದರೂ ತಿಳ್ಕೋಬೇಕು, ನನ್ನ ಮಗು ಮುಂದೆ ಹೇಗಿರಬೇಕು ಹೀಗಿರಬೇಕು ಕಲ್ಪನೆಯಲ್ಲಿ ಕೇಳ್ತಾರೆ. ಶಾಸ್ತ್ರಕ್ಕನುಸಾರವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಮಗುವಿನ ಹುಟ್ಟು, ಮಗುವಿನ ಸಾವು, ಮಗುವಿನ ಮೇಲೆ ನಡೆಯತಕ್ಕಂಥ ಅಪಘಾತಗಳು ಇದಿಷ್ಟು ತಾಯಿಯ ಕರ್ಮಾನುಸಾರವಾಗಿ ನಡೆಯೋದು. ಮಗುವಿನಲ್ಲಿ ಏನು ದುರಂತ ನಡೆಯುತ್ತೆ, ಆ ದುರಂತ ನಡೆಯೋದು ತಾಯಿಯ ಮೂಲ ಕರ್ಮದಿಂದಲೇ ಆ ಮಗುವಿಗೆ ಪ್ರಾಪ್ತಿಯಾಗತ್ತೆ. ಹುಟ್ಟುವಾಗಲೇ ಅಬಾರ್ಷನ್ ಆಯಿತು, ಹೊಟ್ಟೆಲಿರಬೇಕಾದ್ರೆ ಅಬಾರ್ಷನ್ ಆಯಿತು, ಅಥವಾ ಹುಟ್ಟಿದ ಮೇಲೆ ಸತ್ತೋಯಿತು, ಅಥವಾ ಹುಟ್ಟಿದ ಮೇಲೆ ಏಳಿಗೆ ಆಗ್ತಾ ಇಲ್ಲ, ಏನು ನೀವೆಲ್ಲ ಕಥೆಗಳು ಕೇಳ್ತಿರೋ ಮಗು ಬಗ್ಗೆ ಏನು ಆತಂಕಗಳಿದೆಯೋ ಅದೆಲ್ಲವೂ ನಿಮ್ಮ ಮೂಲ ಕರ್ಮವೇ. ತಾಯಿಯ ಮೂಲ ಕರ್ಮ ಅಂದರೆ ಕರ್ತವ್ಯವನ್ನು ತಿಳಿಯದೇ ಮಗುವನ್ನು ಮಾಡ್ಕೊಂಡಿದ್ದೀರಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಕರ್ಮ ಅಂದರೆ ಯಾರಿಗೋ ಮೋಸ ಮಾಡಿದ್ದೀರಾ ಅಂತಲ್ಲ. ಮಗುವನ್ನು ಪಡೆಯುವುದಕ್ಕೆ ಯಾವುದೇ ಅರ್ಹತೆಗಳನ್ನು ನೀವು ತಿಳಿದಿಲ್ಲ, ಆದ ಕಾರಣ ನಿಮ್ಮ ಕರ್ಮಗಳ ಮೂಲವೇ ನಿಮ್ಮ ಮಗುವಾಗಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ. ಹಾಗಾದರೆ ಅಪ್ಪಂದೇನಿಲ್ವಾ, ಅಮ್ಮಂದೇ ಎಲ್ಲ ಅಂತ ಕೇಳಬಹುದೇನೋ ಅಲ್ಲಮ್ಮ? ಏನು ಅಮ್ಮನೇ ಮಾತ್ರನಾ, ಅಪ್ಪ ಏನಿಲ್ವಾ? ಅಪ್ಪಂದು ಪ್ರೌಢಾವ್ಯವಸ್ಥೆಯಲ್ಲಿ ಅಪ್ಪನ ಚರಿತ್ರೆ ಶುರುವಾಗತ್ತೆ. ಮಕ್ಕಳು ಪ್ರೌಢಾವ್ಯವಸ್ಥೆಯಲ್ಲಿ ಏನೆಲ್ಲ ಆಟ ಆಡ್ತಾರೆ, ಗೇಮ್ ಪ್ಲ್ಯಾನ್, ಇದೆಲ್ಲ ಅಪ್ಪನ ಸ್ಟೋರಿ. ಆಮೇಲೆ ಕೊನೆಯಲ್ಲಿ ಎಲ್ಲಿ ಬರ್ತೀವಿ, ವೃದ್ಧಾಪ್ಯಕ್ಕೆ ಬರ್ತೀವಿ, ವಯಸ್ಸಾಯಿತು ಅಂತ, ಆಗ ಎಂಟಿ ಸ್ಟೋರಿ. ಅಂದರೆ ಈ 3 ಸೆಕ್ಷನ್ ಕುಟುಂಬದಲ್ಲಿ ನಡೆಯುತ್ತೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಂಡ್ರೆ ನಮಗೆ ನಿಜಕ್ಕೂ ಹೇಳ್ತೀನಿ, ನಾವೇ ದೇವರಾಗ್ಬಿಡ್ತೀವಿ.